ಕಲಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮನೆಯಲ್ಲಿ ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ. ಇವಾಗ ನಾನು ರೆಡಿಮೇಡ್ ಪ್ರೆಮಿಕ್ಸ್ ತೊಗೊಂಡಿದ್ದೀನಿ. ಇದು ಚಾಕ್ಲೇಟ್ ಪ್ರೆಮಿಕ್ಸು. ನಾನು ಇವಾಗ ಬ್ಲ್ಯಾಕ್ ಫಾರೆಸ್ಟ್ ಕೇಕಿಗೆ ಚಾಕ್ಲೇಟ್ ಪ್ರೆಮಿಕ್ಸೇ ಬೇಕಾಗುತ್ತೆ. ಇದನ್ನು ನಾನು ಪ್ರೆಮಿಕ್ಸ್ಗೆ ಮೆಜರ್ಮೆಂಟ್ ಮಾಡೋಕ್ಕೆ ಒಂದು ಮಷಿನ್ ಇದೆ ಆ್ಯಂಡ್ ಒಂದು ಬೌಲ್ ತೊಗೊಂಡಿದ್ದೀನಿ, ಸ್ಪ್ಯಾಚುಲಾ ಮತ್ತು ನೀರು, ಸ್ವಲ್ಪ ಆಯಿಲು. ಇವಾಗ ನಾನು 1 kg ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಮಗೆ 360 ಗ್ರಾಮ್ ಪ್ರೆಮಿಕ್ಸ್ನ ಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಚೂರು ನಾನು 200 ಗ್ರಾಮ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ 2 ಕೇಕ್ ಮಾಡೋದಿತ್ತು, 1/2 kg ಆ್ಯಂಡ್ 1 kg. ಸೊ ಬನ್ನಿ ನಾನು ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇದು ನಾವು ಯಾಕಂದರೆ ಸೆಲ್ ಮಾಡ್ತೀವಂದರೆ ನಮಗೆ ಮೆಜರ್ಮೆಂಟ್ ಮಾಡ್ಕೊಂಡು ತೊಗೊಂಡ್ರೆ ನಮಗೆ ಕರೆಕ್ಟಾಗಿ 1 kg, 1/2 kg ಆ್ಯಂಡ್ 2 kg ಈ ಥರ ರೆಡಿ ಆಗುತ್ತೆ ನಮಗೆ ಕೇಕು. ಇವಾಗ ನೋಡಿ ನಾನು 160 ಗ್ರಾಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು 1 kg ಕೇಕಿಗೆ. ಇದರಲ್ಲೇ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾನ ಪ್ರೆಮಿಕ್ಸ್ ಹಾಕೋತಾ ಇದ್ದೆ, 200 ಗ್ರಾಮು, ಅದು 1/2 kgಗೆ. 1/2 kgಗೆ ಆ್ಯಕ್ಚುಲಿ 180 ಗ್ರಾಮೇ ಸಾಕಾಗುತ್ತೆ. ಚೂರು ಎಕ್ಸ್ಟ್ರಾ ಇತ್ತು, ಸೊ ಹಾಗಾಗಿ ಎಕ್ಸ್ಟ್ರಾ ಅದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು 360 ಗ್ರಾಮ್ ಅಂದರೆ ಇದು 1 kgಗೆ ಪ್ರೆಮಿಕ್ಸ್ ಸಾಕಾಗುತ್ತೆ. ಇವಾಗ ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು 1/2 kg ಸಲುವಾಗಿ ನನಗೆ 2 ಆರ್ಡ್ರ್ ಇತ್ತು, ಅದು ಕೂಡ ನಾನು ಹಾಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಪ್ರೆಮಿಕ್ಸ್ ರೆಡಿ ಮಾಡ್ಬೋದು, ಸೊ ಅದಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ರೆಡಿಮೇಡ್ ಪ್ರೆಮಿಕ್ಸ್ ತಂದು ಮಾಡ್ತೀನಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ನಿಮಗೆ ಮನೆಯಲ್ಲಿ ಪ್ರೆಮಿಕ್ಸ್ ಹೇಗೆ ಮಾಡಬೇಕು ಅಂತಲೂ ನಾನು ಅದರ ವಿಡಿಯೋ ಹಾಕ್ತೀನಿ. ನೀವು ಮನೆಯಲ್ಲೇ ಪ್ರೆಮಿಕ್ಸ್ನ ರೆಡಿ ಮಾಡಿ ನೀವು ಕೇಕ್ ಮಾಡ್ಬೋದು. ಇವಾಗ ಸ್ವಲ್ಪವಾಗಿ ಸ್ಮೂತಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡು ತೊಗೊಳ್ಬೇಕು. ಇವಾಗ ನಾವು ಸ್ಪಾಂಜ್ ಮಾಡ್ತಾಯಿದ್ದೀವಿ ಕೇಕ್ ಸಲುವಾಗಿ, ಇದು ಅದರ ಪ್ರಿಪೇರಿಂಗ್ ಆಗ್ತಾಯಿದೆ. ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ತೊಗೊಳ್ಳೋಣ. ಇದಕ್ಕೆ ಒಂದು 2-3 ಸ್ಪೂನು ಆಯಿಲ್ನ ಹಾಕೊಳ್ಳೋಣ. ಜಾಸ್ತಿ ಆಯಿಲ್ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಒಂದು ವಿಡಿಯೋನಲ್ಲಿ ಹಾಕ್ತೀನಿ ಯಾವ ಕೇಕಿಗೆ ಎಷ್ಟು ಪ್ರೆಮಿಕ್ಸ್ ಹೋಗಬೇಕು, ಯಾವ ಕೇಕಿಗೆ ಎಷ್ಟು ಆಯಿಲ್ ಹಾಕಬೇಕು. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಈ ಥರ ನಾವು ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ಸ್ಮೂತಾಗಿ ಇರಬೇಕು. ಜಾಸ್ತಿ ನೀರು ಹಾಕಿದರೆ ಅದು ಬ್ಯಾಟರ್ ನಮ್ಮದು ಕರೆಕ್ಟ್ ಆಗೋದಿಲ್ಲ, ಸೊ ನಮ್ಮದು ಸ್ಪಾಂಜು ಕರೆಕ್ಟಾಗಿ ಬರೋದಿಲ್ಲ. ನೀವು ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂತೇಳಿ. ಇವಾಗ ನಾವು ಟೀನಿಗೆ ಹಾಕ್ಕೊಂಡು ತೊಗೊಳ್ಳೋಣ. ಇವಾಗ ನಾನು OTGನ ಪ್ರೀಹೀಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ನನ್ನ ಕಡೆ ಬೋರೋಸಿಲ್ ಕಂಪ್ನಿ ಓವನ್ ಇದೆ. ಸೊ ನೋಡಿ ಇದರಲ್ಲಿ ನಾನು 1/2 kg ಕೇಕ್ನ ನಾನು 16 ಒಂದೇ ಸಲ ಇಟ್ಟು ನಾನು ಬೇಕ್ ಮಾಡ್ಕೊಂಡು ತೊಗೊಳ್ತೀನಿ ಸ್ಪಾಂಜ್ನ. ಇದು ಬಂದ್ಬಿಟ್ಟು 60 ಲೀಟರ್ ಇದೆ. ಇದರಲ್ಲಿ ತುಂಬ ಸ್ಮೂತಾಗಿ ಸ್ಪಾಂಜನ್ನ ಬೇಕ್ ಮಾಡ್ಬೋದು ನಾವು. ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಗ್ಯಾಸ್ ಮೇಲೆ ಹೇಗೆ ಸ್ಪಾಂಜನ್ನ ರೆಡಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ನೋಡಿ ನಾನು 10 ಮಿನಿಟ್ಸ್ ಸಲುವಾಗಿ ನಾನು ಪ್ರೀಹೀಟ್ನ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಇವಾಗ ನಾನು 2 ರಾಡ್ನ ಆನ್ ಮಾಡಿಕೊಂಡು 180 ಡಿಗ್ರಿಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಇರೋ ಫ್ಯಾನ್ ಮತ್ತು ರಾಡ್ನ 2 ಆನ್ ಮಾಡಿದ್ದೀನಿ. ನಾನು ಟೈಮರ್ ಇಟ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು 45 ಮಿನಿಟ್ಸ್ ನಾನು ಬೇಕ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಬರೀ 10 ಮಿನಿಟ್ಸ್ ಅಷ್ಟೇ ನಾನು ಹೀಟ್ ಮಾಡ್ಕೊಂಡು ತೊಗೊಳ್ತೀನಿ. ಆಮೇಲೆ ನಾವು ಕಲಸಿರೋ ಬ್ಯಾಟರ್ನ ಟೀನಲ್ಲಿ ಹಾಕ್ಕೊಂಡು ತಂದು ಇದರಲ್ಲಿ ಇಡೋಣ. ಇವಾಗ ಇದು ಪ್ರೀ ಹೀಟ್ ಆಗೋಕ್ಕೆ ಬಿಡೋಣ. ಅಷ್ಟರ ತನಕ ನಾವು ನಮ್ಮದು ಕೇಕ್ ಬ್ಯಾಟರ್ನ ಟೀನಲ್ಲಿ ಹಾಕೊಂಡು ತೊಗೊಳ್ಳೋಣ. ಇವಾಗ ನಾನು 1 kg ಟೀನ್ ತೊಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೀನಿಗೆ ಮೊದಲು ಆಯಿಲ್ ಹಚ್ಕೊಂಡು ತೊಗೊಳ್ಳೋಣ. ಆ್ಯಂಡ್ ಇದನ್ನು ನೀಟಾಗಿ ಬಟರ್ ಪೇಪರ್ ಯಾವ ಸೈಜ್ ಇದೆ ಟೀನು ಆ ಟೀನ್ ಸೈಜ್ನೇ ನಾವು ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಇದು ರೌಂಡ್ ಟೀನ್ ಆಗಿರೋದ್ರಿಂದ ನಾನು ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ನೀವು ನೋಡ್ಬೋದು.
ನೀಟಾಗಿ ಕಟ್ ಮಾಡಿಕೊಂಡು ನಾವು ಹಾಕ್ಕೋಬೋದು. ಇದು ಬಟರ್ ಪೇಪರ್ ಸ್ವಲ್ಪ ಚಿಕ್ಕದಾಗಿತ್ತು, ಸೊ ನಾನು ಹಾಗಾಗಿ ಸಣ್ಣ ಟೀನ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಇವಾಗ 1 kg ಟೀನಿಗೆ ಇನ್ನೊಂದು ಬಟರ್ ಪೇಪರ್ನ ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ನಿಮಗೆ ಯಾಕೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮಗೂ ಒಂದೊಂದಾಗಿ ಎಲ್ಲ ಕೆಲಸ ಗೊತ್ತಾಗಲಿ ಅಂತ ಹೇಳಿ ನಾನು ಯಾವುದೇ ಥರ ವಿಡಿಯೋ ಸ್ಕಿಪ್ ಮಾಡ್ತಾ ಇಲ್ಲ. ಪ್ರತಿಯೊಂದು ನಾನು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ನಾನು 1 kg ಟೀನ್ಗೆ ನಾನು ಈ ಥರ ಕಟ್ ಮಾಡ್ಕೊಂಡೆ ತಗೊಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಸಿಗುವ ಮಟೀರಿಯಲ್ಸ್ ಎಲ್ಲ ನಿಮಗೆ ಕೇಕ್ ಶಾಪಲ್ಲಿ ಅಥವಾ ಕೇಕ್ ಮಟೀರಿಯಲ್ಸ್ ಸಿಗೋ ಶಾಪಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ಎಲ್ಲ ಮಟೀರಿಯಲ್ಸು. ನೋಡಿ ನಾನು ಆಯಿಲ್ನ ಹಚ್ಕೋತಾ ಇದ್ದೀನಿ ಟೀನ್ಗೆ. ಈ ಥರ ಗ್ರೀಸ್ ಮಾಡ್ಕೊಂಡು ತಗೊಳ್ಳೋಣ. ಎಲ್ಲ ಕಡೆ ನೀಟಾಗಿ ಹಚ್ಕೊಂಡು ತಗೊಂಡು ಅದಾದಮೇಲೆ ನಾನು ಬಟರ್ ಪೇಪರ್ ಹಾಕಿ ಮತ್ತೆ ಬಟರ್ ಪೇಪರ್ ಮೇಲೆ ಇನ್ನೂ ಸ್ವಲ್ಪ ಆಯಿಲ್ನ ಹಚ್ಕೊಂಡು ತಗೊಳ್ತೀನಿ. ಅಂದರೆ ನಮ್ಮದು ಕೇಕು ನೀಟಾಗಿ ಹೊರಗಡೆ ಬರುತ್ತೆ, ಎಲ್ಲಿ ಟಚ್ ಆಗೋದಿಲ್ಲ. ಅಂದರೆ ನಮ್ಮದು ಸ್ಪಾಂಜು ಖರಾಬ್ ಆಗೋದಿಲ್ಲ, ನೀಟಾಗಿ ರಿಮೂವ್ ಆಗುತ್ತೆ. ಇವಾಗ ನೋಡಿ ನಾನು 1/2 kgಗೂ ಕೂಡ ನಾನು ಅದೇ ಥರ ಆಯಿಲ್ನ ಹಚ್ಕೋತಾ ಇದ್ದೀನಿ. ಇವಾಗ ಮತ್ತೆ ಬಟರ್ ಪೇಪರ್ ಇಟ್ಕೊಂಡು ಮತ್ತೆ ಆಯಿಲ್ನ ಹಾಕಿ ಮತ್ತೆ ಸ್ವಲ್ಪ ಆಯಿಲ್ನ ಹಚ್ಕೋತಾ ಇದ್ದೀನಿ ಈ ಥರ. ಇವಾಗ ನಾನು ಮತ್ತೆ ಮೆಷರ್ಮೆಂಟ್ ಮಷಿನ್ನ ತೊಗೊಂಡು ವೇಟ್ ಮಾಡೋದು ಮಷಿನ್ನ ತೊಗೊಂಡು ನಾನು ಮತ್ತೆ ಟೀನ ಇಟ್ಕೊಂಡು ಇವಾಗ ಮತ್ತೆ ನಾನು ಮೆಷರ್ಮೆಂಟ್ ಮಾಡಿ ಎಷ್ಟು ಯಾವ ಕೇಕಿಗೆ ಎಷ್ಟು ಪ್ರಿಮಿಕ್ಸ್ನ ಹಾಕ್ಕೊಳ್ಬೇಕು ಅಂತೇಳಿ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಕಲಸಿರೋ ಬ್ಯಾಟರ್ನ ಇದಕ್ಕೆ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು 1 kg ಕೇಕ್ ಇದೆ, ಸೊ ನಾನು 360 ಗ್ರಾಮ್ ಪ್ರೆಮಿಕ್ಸ್ನ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು 500 ಗ್ರಾಮ್ನ ನಾನು ತೊಗೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಹಾಕ್ಕೊಂಡು ತೊಗೊಂಡು ಮತ್ತು ನಾವು 1/2 kg ಟೀನಿಗೆ ಮತ್ತು 200 ಗ್ರಾಮ್ನ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಹಾಕ್ಕೊಂಡು ಮತ್ತು ಇವಾಗ ಸಣ್ಣದ ಟೀನ್ಗೆ ಇನ್ನು 1/2 kg ಬ್ಯಾಟರ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಇವಾಗ 0 ಸ್ಟಾರ್ಟ್ ಮಾಡಿ ಪ್ಯಾನ್ನ ಇಟ್ಟು ಇವಾಗ ಮತ್ತೆ ಹಾಕೊಂಡು ತಗೋತಾ ಇದ್ದೀನಿ. ಇದಕ್ಕೆ ನಾವು 200 ಪ್ರೆಮಿಕ್ಸ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ನೀರು ಮತ್ತು ಚಾಕ್ಲೇಟ್ ಎಸೆನ್ಸ್ ಮಿಕ್ಸ್ ಆಗಿ ಇವಾಗ 100 ಗ್ರಾಮ್ ಎಕ್ಸ್ಟ್ರಾ ಆಗಿದೆ, ನೋಡ್ಬೋದು ನೀವು. ಈ ಥರ ನೀಟಾಗಿ ಹಾಕ್ಕೊಂಡು ತಗೊಳ್ಳಾದ್ಮೇಲೆ ಸ್ವಲ್ಪ ಇದನ್ನು ಟ್ಯಾಪ್ ಮಾಡಿ ತಗೊಳ್ಳೋಣ. ಇದಕ್ಕೆ ಈ ಥರ ಟ್ಯಾಪ್ ಮಾಡಿ ತಗೊಳ್ಬೇಕು, ಅಂದರೆ ಏರ್ ಬಬಲ್ಸ್ ಎಲ್ಲ ಹೊರಟು ಹೋಗುತ್ತೆ ಈ ಥರ. ಇವಾಗ 1 kg ಕೇಕ್ನ ಟ್ಯಾಪ್ ಮಾಡಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಪ್ರೆಮಿಕ್ಸ್ನ ಮಿಕ್ಸ್ ಮಾಡೋ ಟೈಮಲ್ಲಿ ಬ್ಯಾಟರ್ ಮಿಕ್ಸ್ ಮಾಡೋಲ್ಲಿ ನಾನು 1-2 ಸ್ಪೂನು ಚಾಕ್ಲೇಟ್ ಎಸೆನ್ಸ್ ಹಾಕಿದ್ದೀನಿ. ಸೊ ನಾನು ಅದೊಂದು ವಿಡಿಯೋ ಸ್ಕಿಪ್ ಆಗಿದೆ, ಸೊ ಅದಕ್ಕೆ ಸಾರಿ. 1-2 ಟೀ ಸ್ಪೂನ್ನ ಎಸೆನ್ಸ್ನ ಚಾಕ್ಲೇಟ್ ಎಸೆನ್ಸ್ ನೀವು ಹಾಕಲೇಬೇಕು. ಇವಾಗ ನೋಡಿ ನಾನು 2 ಟೀನ ಇಟ್ಟಿದ್ದೀನಿ ಆ್ಯಂಡ್ ಟೈಮ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಸ್ಪಾಂಜ್ ಬೇಕಾಗಿದೆ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ನಾನು ಒಂದು 45 ಮಿನಿಟ್ಸ್ ಟೈಮ್ನ ಇಟ್ಟು ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಬೇಕಾಗಿದೆ ಇಲ್ವಾ ಅಂಥೇಳಿ ನೀವು ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಚೆಕ್ ಮಾಡ್ಬೋದು. ಈ ಥರ ನೀಟಾಗಿ ಬಂದಿದೆ ಅಂದರೆ ಇದು ರೆಡಿಯಾಗಿದೆ. ಇವಾಗ ಇದನ್ನು ಸಹ ಚೆಕ್ ಮಾಡ್ಕೊಂಡು ತಗೊಳ್ಳೋಣ. ನೋಡಿ ನೀಟಾಗಿ ಸ್ಪಾಂಜ್ನ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ತದೆ. ಇದು ಸ್ವಲ್ಪ ಕೋಲ್ಡ್ ಆದಮೇಲೆ ನಾವು ಕೇಕ್ ಮಾಡಲು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಇವಾಗ ಸ್ವಲ್ಪ ಬಿಸಿಯಾಗಿರುತ್ತೆ. 1 ಅವರ್ ಇಲ್ಲ 1.5 ಅವರ್ನ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡೋಣ. ನಮ್ಮ ಹತ್ರ ಟೈಮ್ ಇದ್ದಿಲ್ಲ ಅಂದರೆ ನಾನು ಅರ್ಜೆಂಟಾಗಿ ಆರ್ಡ್ರ್ ಬಂದರೆ ನಾನು ಇದನ್ನು ಫ್ರಿಜ್ಜರ್ನಲ್ಲಿ ಇಟ್ಟು
ಇದಕ್ಕೆ ಕೋಲ್ಡ್ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿ ಮತ್ತು ನಾನು ಕೇಕ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ ನಮ್ಮದು ಸ್ಪಾಂಜ್ ಇವಾಗ ಹೊರಗೆ ತೆಗಿತಾ ಇದ್ದೀನಿ, ಹೇಗೆ ಬೇಕಾಗಿದೆ ಅಂತ ತೋರಿಸ್ತೀನಿ. ಚಾಕುವಿಂದ ಕಾರ್ನರ್ಗೆ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ನೀಟಾಗಿ, ಯಾಕೆ ನಾವು ಮೊದಲೇ ಆಯಿಲು ಮತ್ತು ಬಟರ್ ಪೇಪರ್ ಹಾಕಿದ್ದೀವಲ್ಲ, ಈಸಿಲಿಯಾಗಿ ಹೊರಗಡೆ ಬಂದ್ಬಿಡುತ್ತೆ ಸ್ಪಾಂಜು. ನೋಡಿ ಈಸಿಯಾಗಿ ಬಂತು. ಇವಾಗ ಅದು ಬ್ಯಾಟರ್ ಪೇಪರ್ನ ನಾವು ತೆಗೆದು ಹಾಕೊಳ್ಳೋಣ. ಇವಾಗ ಇದು ಹೇಗೆ ಕಟ್ ಮಾಡಬೇಕು ಅಂತಂದರೆ, ಸಣ್ಣದ ಚಾಕು ತೊಗೊಂಡು ನೀಟಾಗಿ ರೌಂಡ್ ಶೇಪಲ್ಲಿ 1/2 ಇಂಚು ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಕಡೆ ರೌಂಡ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳೋಣ ಈ ಥರ. ಆ್ಯಂಡ್ ಇನ್ನೊಂದು ಸೆಕೆಂಡ್ ಲೇಯರ್ಗೆ ಮತ್ತೆ 1/2 ಇಂಚ್ ಬಿಟ್ಬಿಟ್ಟು ಮತ್ತೆ ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ರೌಂಡಾಗಿ. ನೋಡಿ ಇದು ಬರೀ ನಾನು ಬರೀ 1/2 ಇಂಚ್ ಅಷ್ಟೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ ತೊಗೊಂಡು ನೀಟಾಗಿ ಎಲ್ಲಿ ನಾವು 1/2 ಇಂಚನ್ನ ಕಟ್ ಮಾಡಿದ್ದೀವಿ ಅದ್ರ ಒಳಗಡೆ ನೀಟಾಗಿ ಹಾಕೊಂಡು ತೊಗೊಳ್ಬೇಕು. ಒಂದು ಯಾವುದಾದ್ರೂ ರೀಲ್ ದಾರ ಇರುತ್ತಲ್ಲ, ಥ್ರೆಡ್ಡು, ಅದನ್ನು ಯೂಸ್ ಮಾಡ್ಕೊಂಡು ಭಾಳ ನೀಟಾಗಿ ಬರುತ್ತೆ ಸ್ಪಾಂಜು. ಇವಾಗ ನೋಡಿ ನಾನು ಈ ಥರ ಒಂದು ದಾರ ಹಾಕೊಳ್ತಾ ಇದ್ದೀನಿ. ನಾನು ಎಲ್ಲಿ ಚಾಕುವಿಂದ ಕಟ್ ಮಾಡಿದ್ದೀನಲ್ಲ ಅದನ್ನು ನೀಟಾಗಿ ಹಾಕ್ಕೊಂಡು ಈ ಥರ ಎರಡೂ ಕೈಯಿಂದ ಜಗ್ಬೇಕು. ಇವಾಗ 1 ಲೇಯರ್ ಕಟ್ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟ್ ಲೇಯರ್ಗೆ ಮತ್ತೆ ದಾರ ಹಾಕ್ಕೊಂಡು ಮತ್ತೆ ಈ ಥರ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಮಾಡಿದರೆ ಸ್ಪೀಡಾಗೂ ಆಗುತ್ತೆ ಆ್ಯಂಡ್ ನೀಟಾಗೂ ಕಟ್ ಆಗುತ್ತೆ. ನೋಡಿ ಎಷ್ಟು ಚೆಂದಾಗಿ ಬಂದಿದೆ. ಇವಾಗ ನೋಡಿ ನಾನು ತೆಗೆದು ತೋರಿಸ್ತೀನಿ ಎಷ್ಟು ನೀಟಾಗಿದೆ ಕಟ್ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇದು ಮೇಲಿನ ಲೇಯರ್ ಇದೆ ಫಸ್ಟು. ನೀವು ನೋಡ್ಬೋದು ಸ್ಪಾಂಜ್ ಹೇಗೆ ಬೇಕಾಗಿದೆ ಅಂತ ಹೇಳಿ. ಆ್ಯಂಡ್ ಇವಾಗ ಸೆಕೆಂಡ್ ಲೇಯರ್ನ ತೊಗೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಹೇಗೆ ಸ್ಪಾಂಜ್ ರೆಡಿಯಾಗಿದೆ ಅಂತೇಳಿ, ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ನಾನು ಇದೇ ಥರ ಗ್ಯಾಸ್ ಮೇಲೆ ಹೇಗೆ ಬೇಕ್ ಮಾಡಬೇಕು ಅಂತಲೂ ನಾನು ನಿಮಗೆ ಒಂದು ವಿಡಿಯೋ ಹಾಕಿ ಹೇಳ್ತೀನಿ. ನೋಡಿ ಇವಾಗ ನಾವು ಬಟರ್ ಪೇಪರ್ನ ತೆಗಿತಾ ಇದ್ದೀನಿ. ಇವಾಗ ನಾವು ಕ್ರೀಮ್ನ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ಒಂದು ಬೌಲಿಗೆ ನಾನು ವಿಪ್ಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದನ್ನು ಫುಲ್ ನೈಟು ಫ್ರಿಜರ್ನಲ್ಲಿ ಇಟ್ಟು ಅದಕ್ಕೆ ಫುಲ್ ಐಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ 1-2 ಅವರ್ಸ್ ಆಯಿತು ನಾನು ಇದನ್ನು ಫ್ರಿಜ್ಜಿಂದ ಹೊರಗಡೆ ತೆಗೆದು. ಇದು ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ. ಸೊ ಇವಾಗ ನಾವು ಕೇಕ್ ಮಾಡೋಕ್ಕೆ ಕ್ರೀಮ್ ಅಂದರೆ ವಿಪ್ ಮಾಡೋಕ್ಕೆ ಇವಾಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ಕೇಕಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ತೊಗೊಳ್ಳೋಣ. 200 ಗ್ರಾಮ್ ಅಷ್ಟೇ ನಾನು ತೊಗೊಂಡಿದ್ದೀನಿ. ಇದು 1 kg ಕೇಕಿಗೆ ಸಾಕಾಗುತ್ತೆ. ಮತ್ತು ನಾನು 1/2 kg ಕೇಕ್ ಮಾಡೋಕ್ಕೆ ನಾನು ನೈಟ್ ಮತ್ತೆ ಕ್ರೀಮ್ನ ವಿಪ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟೇ ನೀವು ಫ್ರೆಶ್ ಆಗಿ ಕ್ರೀಮ್ನ ತೊಗೊಂಡು ಕೇಕ್ನ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸ್ಟ್ರಾ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಅದೇ ಕೇಕ್ನ ತಿನ್ನೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನಿಮಗೆ ಮಿಸ್ ಆಗಿ ಸ್ವಲ್ಪ ಎಕ್ಸ್ಟ್ರಾ ನೀವು ಕ್ರೀಮ್ ಅದು ತೊಗೊಂಡಿದ್ರೆ ಓಕೆ, ಬಟ್ ಜಾಸ್ತಿ ನೀವು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಭೀ ನೀವು ಫ್ರೆಶ್ ಆಗಿನೇ ಯೂಸ್ ಮಾಡಿ, ಫ್ರೆಶ್ ಆಗಿನೇ ತಿನ್ನಿ. ಇವಾಗ ನಾನು ಇಷ್ಟು ತೊಗೊಂಡಿದ್ದ ಕ್ರೀಮ್ನ 1 kg ಕೇಕಿಗೆ ಇದು ಕರೆಕ್ಟಾಗಿದೆ. ಇವಾಗ ನಾನು ವಿಪ್ಪಿಂಗ್ ಕ್ರೀಮ್ ಮಷಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಟ್ ಮಾಡ್ಕೊಂಡು ತೊಗೊಂಡು ಇದಕ್ಕೆ ಇನ್ನೊಂದು ಆಪ್ಷನ್ ಕೈಯಿಂದ ಮಾಡ್ಬೋದು. ಬಟ್ ಕೈಯಿಂದ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಭಾಳ ಟೈಮ್ ಇರುತ್ತೆ. ಈ ಥರ ಕ್ರೀಮ್ ವಿಪ್ ಮಾಡೋಕ್ಕೆ ನಿಮ್ಮ ಹತ್ರ ಈ ಥರ ಮೆಷಿನ್ ಇರಲೇಬೇಕು. ಇವಾಗ ನೋಡಿ ನಾನು ಕ್ರೀಮ್ನ ವಿಪ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಮಾಡ್ಕೊಂಡು ತೊಗೊಳ್ಳಿ ಫಸ್ಟು.
ಆ್ಯಂಡ್ ಒಂದು ಸ್ವಲ್ಪ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಬಿಡಿ. ಮತ್ತು ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ವಿಪ್ ಮಾಡಿ ಕ್ರೀಮ್ ನೀಟಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತಿರುಗಿಸಿ ಹೀಗೆ ಹಾಗೆ ನಡುವೆ ಒಂದು 5 ಮಿನಿಟ್ಸ್ ಇಲ್ಲ 2 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅಂದರೆ ಕ್ರೀಮ್ ನೀಟಾಗಿ ಬರುತ್ತೆ. ಒಂದೇ ಸಲ ನೀವು ಎಲ್ಲ ಮಾಡಿದ್ರೆ ನೀಟಾಗಿ ನಾನ್ ಸ್ಟಾಪ್ ನೀವು ಕ್ರೀಮ್ ವೀಟ್ ಮಾಡ್ತಾಯಿದ್ರೆ ನಮ್ಮ ಕ್ರೀಮ್ ಬ್ರೇಕ್ ಆಗುತ್ತೆ. ಈ ಥರ ಯಾವಾಗ ಭೀ ಸ್ಮೂತಾಗಿರಬೇಕು ಕ್ರೀಮ್ನ. ನೋಡಿ ನೀವು ಹೇಗೆ ನಾನು ಮಾಡ್ತಾಯಿದ್ದೀನಿ ಅಂತೇಳಿ ಎಲ್ಲ ಕಡೆಯಿಂದ ಸ್ಪ್ಯಾಚುಲಿಂದ ಮಿಕ್ಸ್ ಮಾಡಿ ನಾನು ಮತ್ತೆ ಬಿಟ್ಟು ಇವಾಗ ಮತ್ತೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೇಕ್ ತಗೊಂಡು ಮಾಡಿ. ಇವಾಗ ನಮ್ಮ ಕ್ರೀಮು ರೆಡಿ ಆಗ್ತಾ ಇದೆ ಕೇಕ್ ಮಾಡೋಕ್ಕೆ. ನಾನು ಇದರಲ್ಲಿ ಏನೂ ಮಿಕ್ಸ್ ಮಾಡಿಲ್ಲ. ಇದು ಪ್ಯೂರ್ ಫ್ರೆಶ್ ಕ್ರೀಮ್ ಇದೆ. ಇದರಲ್ಲಿ ನೀವು ಚಾಕ್ಲೇಟ್ ಕೇಕ್ ಮಾಡುವಾಗ ಚಾಕ್ಲೇಟ್ ಎಸೆನ್ಸ್ನ ಹಾಕಿ ಆ್ಯಂಡ್ ಪೈನಾಪಲ್ ಕೇಕ್ ಮಾಡುವಾಗ ಪೈನಾಪಲ್ ಎಸೆನ್ಸ್ ಹಾಕಿ. ನಿಮಗೆ ಯಾವ ಫ್ಲೇವರ್ ಕೇಕ್ ಮಾಡೋದು ಇರುತ್ತಲ್ಲ ನೀವು ಆ ಫ್ಲೇವರ್ ಎಸೆನ್ಸ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದೇ ಫ್ಲೇವರ್ನ ಇದು ಕೊಡುತ್ತೆ. ನೀವು ಯಾವ ಎಸೆನ್ಸ್ ಯೂಸ್ ಮಾಡ್ತೀರಿ, ಯಾವ ಕೇಕ್ ಬೇಕು ನಿಮಗೆ ಅಂಥೇಳಿ ಅದೇ ಫ್ಲೇವರ್ ಅದು ಬರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಬೇಕಾದರೆ ನಿಮಗೆ ಕಲರ್ ಬೇಕಿದ್ದರೆ ಕಲರ್ ಸಹ ನೀವು ಯೂಸ್ ಮಾಡ್ಬೋದು. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕಲರ್ ಕೇಕ್ನ ಹೇಗೆ ಮಾಡಬೇಕು, ಯಾವ ಕಲರ್ ಯೂಸ್ ಮಾಡಬೇಕು, ಯಾವ ಕಲರ್ ಸೇಫ್ ಇರುತ್ತೆ ಅದನ್ನೆಲ್ಲ ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ. ಇವಾಗ ಸುಮ್ಮನೆ ಬೇಸಿಕ್ ಕೇಕ್ ಅಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಮೊದಲನೇ ಕೇಕ್ ವಿಡಿಯೋ. ನನಗೆ ಮೊದಲು ಹೇಗೆ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ನನಗಿದು ಫಸ್ಟ್ ಟೈಮು. ಭಾಳ ಟೈಮ್ ತೊಗೋತು. ನಾನು ಪ್ರತಿಯೊಂದು ವಿಡಿಯೋ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ಮಾಡಿ ಕೆಲವೊಂದು ಸಲ ನಾನು ವಿಡಿಯೋ ಮಾಡುವಾಗ ಕ್ಯಾಮ್ರಾ ಆಫ್ ಇಟ್ಟೇ ನಾನು ಕೆಲಸ ಮಾಡಿದ್ದೀನಿ. ನನಗೆ ತುಂಬ ಬೇಜಾರಾಯಿತು. ಬಟ್ ಪರವಾಗಿಲ್ಲ, ನಾನು ಮತ್ತೆ ಆನ್ ಮಾಡ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡಿ ಇವಾಗ ಫೈನಲಿ ವಿಡಿಯೋ ರೆಡಿಯಾಗಿದೆ. ಸೊ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾನು ವಿಡಿಯೋ. ನೋಡಿ ಇವಾಗ ನನ್ನ ಕೇಕ್ ಕ್ರೀಮ್ ರೆಡಿಯಾಗಿದೆ. ಇವಾಗ ಸ್ಪಾಂಜು ರೆಡಿಯಾಗಿದೆ ಆ್ಯಂಡ್ ಕೇಕು ರೆಡಿಯಾಗಿದೆ. ಇವಾಗ ನಾನು ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಶುಗರ್ ಸಿರಪ್ ಅಂದರೆ ಒಂದು ಬೊಟ್ಲು ನೀರು, ಅದರಲ್ಲಿ ಒಂದು 4-5 ಚಮಚ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಅದರಲ್ಲಿ ಯಾವುದೇ ರೀತಿ ಕಲರ್ಸ್ ಆಗಿ ಏನೇ ಯೂಸ್ ಮಾಡೋದಿಲ್ಲ. ಶುಗರ್ ಸಿರಪ್ ಅಂದರೆ ಬರೀ ನೀರಿಂದನೇ ರೆಡಿ ಮಾಡ್ಕೊಂಡು ತೊಗೊಳ್ಳೋದು. ಅದರಲ್ಲಿ ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಸಿಹಿ ಬೇಕೋ, ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಕೆಲವು ಶುಗರ್ ಪೇಷಂಟ್ಸದು ಆರ್ಡ್ರ್ ಕೊಟ್ಟರೆ ನಾನು ಸ್ವಲ್ಪ ಸ್ವೀಟ್ನ ಕಮ್ಮಿ ಮಾಡಿ ನಾನು ಅವರಿಗೆ ಕೊಡ್ತೀನಿ. ಅದಕ್ಕೆ ನೀವು ಶುಗರ್ ಸಿರಪ್ನ ಸ್ವಲ್ಪ ಕಮ್ಮಿ ಹಾಕಿ, ಅಂದರೆ ಶುಗರ್ನ ಕಮ್ಮಿ ಆ್ಯಡ್ ಮಾಡಿದರೆ ಶುಗರ್ ಸಿರಪ್ ರೆಡಿ ಆಗುತ್ತೆ. ಇವಾಗ ನೋಡಿ ನಮ್ಮ ಸ್ಪಾಂಜು ಈ ಥರ ಕಟ್ ಆಗಿತ್ತು, ಅದಕ್ಕೆ ಜಾಯಿಂಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಶುಗರ್ ಸಿರಪ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಟು ಬೇರೆ ಕೇಕು ಯೂಸು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ನಾನು ನೀಟಾಗಿ ಸ್ಪಾಂಜ್ನ ಸೋಪ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನೀಟಾಗಿ ಎಲ್ಲ ಕಡೆ ಶುಗರ್ ಸಿರಪ್ನ ಹಾಕಿ. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಹೇಗೆ ಚಮ್ಮಚ್ನಿಂದ ಹಾಕೋತಾ ಇದ್ದೀನಿ ಅಂತೇಳಿ. ಎಲ್ಲ ಕಡೆ ನೀಟಾಗಿ ಹಾಕೊಂಡು ತೊಗೊಳಾದ್ಮೇಲೆ ಇವಾಗ ಸ್ಪಾಂಜ್ ಸೋಪಾಗಿ ರೆಡಿಯಾಗಿದೆ. ಇವಾಗ ಒಂದು ಪೈಪಿಂಗ್ ಬ್ಯಾಗ್ ತೊಗೊಂಡು ಅದಕ್ಕೆ ಒಂದು ನೋಝಲ್ನ ತೊಗೊಳ್ತಾ ಇದ್ದೀನಿ. ನನ್ನ ಹತ್ರ ಭಾಳಷ್ಟು ನೋಝಲ್ಸ್ ಇದೆ. ನಾನು ಒಂದು ಶೇಪ್ ನೋಝಲ್ನ ತೊಗೊಳ್ತಾ ಇದ್ದೀನಿ ಡಿಸೈನ್ ಮಾಡೋಕ್ಕೆ. ನೀವು ಫ್ಲವರ್ಸ್ ಮಾಡೋದಿದ್ರೆ, ರೋಸ್ ಮಾಡಿದ್ರೆ, ಏನಾದರೂ ಎಕ್ಸ್ಟ್ರಾ ಡಿಸೈನ್ ಮಾಡಿದರೆ ನಮಗೆ ಬೇರೆ ಬೇರೆ ನೋಝಲ್ಸ್ ಬೇಕಾಗುತ್ತೆ. ನಾನು ಒಂದಿನ ನಿಮಗೆ ಅದರ ವಿಡಿಯೋ ಹಾಕಿ ತೋರಿಸ್ತೀನಿ. ಇವಾಗ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡು ಈ ಥರ ನೋಝಲ್ನ ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಗ್ಲಾಸ್ ಹೆಲ್ಪಿಂದ ನಾನು ಕ್ರೀಮ್ನ ಹಾಕ್ಕೊಂಡು ತೊಗೋತಾ ಇದ್ದೀನಿ ಗ್ಲಾಸ್ ಒಳಗಡೆ. ಇವಾಗ ನೋಡಿ ಒಂದೇ ನೋಝಲಿಂದ ನಾವು ಬೇರೆ ಬೇರೆ ಶೇಪನ್ನು ಹೇಗೆ ಡಿಸೈನ್ ಮಾಡಬೇಕು ಅಂತ ಒಂದೇ ನೋಝಲಿಂದ ನಾನು ಇಷ್ಟೆಲ್ಲ ಡಿಸೈನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ.
ಪೈಪಿಂಗ್ ಬ್ಯಾಗ್ನ ಜಾಸ್ತಿ ಪ್ರೆಸ್ ಮಾಡಬೇಡಿ, ಸ್ಮೂತ್ ಆಗಿರಲಿ. ಆ್ಯಂಡ್ ಇವಾಗ ನಾವು ಸ್ಪಾಂಜ್ಗೆ ಕ್ರೀಮ್ನ ಹಾಕೊಂಡು ತಗೋತಾವೆ. ಇದು ನಮ್ಮದು ಮೊದಲನೇ ಲೇಯರ್ ಆಗಿದೆ. ಇದಕ್ಕೆ ನೀಟಾಗಿ ಹಾಕೊಂಡು ತಗೊಂಡು ಸ್ಪ್ಯಾಚುಲಿಂದ ಸ್ಪ್ರೆಡ್ ಮಾಡ್ಕೊಂಡು ತಗೊಳ್ಳೋಣ. ಇದಾದಮೇಲೆ ನಾನು ಡಾರ್ಕ್ ಕಾಂಪೌಂಡ್ ತೊಗೊಂಡಿದ್ದೀನಿ. ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡು ತೊಗೊಂಡು ನೀವು ಕೇಕ್ ಮೇಲೆ ಹಾಕೊಳ್ಬೋದು. ಇದು ಡಾರ್ಕ್ ಕಾಂಪೌಂಡ್ ಇದೆ. ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಸ್ವಲ್ಪ ಡಾರ್ಕ್ ಕಾಂಪೌಂಡು ಚಿಕ್ಕ ಚಿಕ್ಕ ಪೀಸು ಮತ್ತು ಸ್ವಲ್ಪ ಚೋಕೋ ಚಿಪ್ಸ್ನ ಹಾಕೊಂಡು ತಗೊಳ್ಳೋಣ. ಇದರಿಂದ ನಮ್ಮ ಕೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕು. ಇದರಲ್ಲಿ ಎಷ್ಟು ಚಾಕ್ಲೇಟಿಯಾಗಿರುತ್ತೆ ಅಷ್ಟು ತಿನ್ನಲು ತುಂಬಾ ಸ್ವೀಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸಲ ಹೇಗಿದೆ ಅಂತೇಳಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮಗೆ ಯಾವ ಕೇಕ್ ಬೇಕು, ಯಾವ ಟೇಸ್ಟ್, ಯಾವ ಫ್ಲೇವರ್ ಕೇಕ್ ಬೇಕು ನಿಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಾನು ಅದೇ ಕೇಕು ನೆಕ್ಸ್ಟ್ ವಿಡಿಯೋನಲ್ಲಿ ತೊಗೊಂಡು ಬರ್ತೀನಿ. ಸೊ ನಾನು ಚೋಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಇದು ಚೋಕೋ ಚಿಪ್ಸು ರೆಡಿಮೇಡ್ ತರಕ್ಕೆ ಹೋಗಬೇಡಿ, ಮನೆಯಲ್ಲೇ ರೆಡಿ ಮಾಡಿ. ಚೋಕೋ ಚಿಪ್ಸ್ನ ಮನೆಯಲ್ಲಿ ಹೇಗೆ ರೆಡಿ ಮಾಡಬೇಕು ಅಂತ ನಾನು ಅದನ್ನು ಒಂದು ವಿಡಿಯೋ ಹಾಕ್ತೀನಿ ನಿಮಗೆ. ಅದು ರಿಯಲ್ ಆಗಿರುತ್ತೆ, ನೀವು ಮಾರ್ಕೆಟಲ್ಲಿ ತರೋದು ಬೇಡ. ಚೋಕೋ ಚಿಪ್ಸ್ ನಿಮಗೆ ಹೇಗೆ ರೆಡಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ನೋಡಿ, ನಾನು ಸೆಕೆಂಡ್ ಲೇಯರ್ಗೆ ಮತ್ತೆ ನಾನು ಶುಗರ್ ಸಿರಪ್ನ ಹಾಕ್ತಾಯಿದ್ದೀನಿ. ಶುಗರ್ ಸಿರಪ್ ಯಾಕೆ ಹಾಕ್ತಾರೆ ಅಂದರೆ ನಮ್ಮದು ಸ್ಪಾಂಜು ವೆಟ್ ಆಗಿರುತ್ತೆ, ಅಂದರೆ ಸ್ಮೂತ್ ಆಗಿರುತ್ತೆ, ಇಲ್ಲ ಡ್ರೈ ಫೀಲ್ ಆಗುತ್ತೆ ನಮಗೆ ತಿನ್ನೋಕ್ಕೆ. ಆ್ಯಂಡ್ ಸ್ವೀಟ್ ಇರುತ್ತೆ. ಅದರ ಸಲುವಾಗಿ ನಾವು ಸ್ಪಾಂಜ್ ಮೇಲೆ ಶುಗರ್ ಸಿರಪ್ನ ಹಾಕ್ಕೊಳ್ತೀವಿ. ಇವಾಗ ಮತ್ತೆ ರೌಂಡಾಗಿ ಪೈಪಿಂಗ್ ಬ್ಯಾಗಿಂದ ಕ್ರೀಮ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಸ್ಪ್ಯಾಚುಲಾಯಿಂದ ನೀಟಾಗಿ ಕವರ್ ಮಾಡ್ಕೊಂಡು ತಗೋತೀನಿ ಒಂದೇ ಲೇಯರನ್ನು. ನಿಮಗೆ ಕೇಕ್ ಮಾಡೋಕ್ಕೆ ಯಾವ ಮಟೀರಿಯಲ್ ಬೇಕು, ಯಾವ ಥರ ನೀವು ಪ್ರಾಡಕ್ಟ್ನ ತರಬೇಕು, ಯಾವ ಕ್ವಾಲಿಟಿ ಯೂಸ್ ಮಾಡಬೇಕು ಅಂತೇಳಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ನೀವು ಕಾಮೆಂಟ್ ಮಾಡಬೇಕಾಗುತ್ತೆ. ನೀವು ನನಗೆ ಸಪೋರ್ಟ್ ಮಾಡಿಲ್ಲ, ನಾನು ನಿಮಗೆ ಏನು ಇಂಟ್ರೆಸ್ಟ್ ಇದೆ ಕಲಿಯೋಕ್ಕೆ ಅಂತೇಳಿ ನನಗೆ ಸ್ವಲ್ಪ ಹೇಳಿಕೊಟ್ರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬೋದು. ಯಾರಿಗೆಲ್ಲ ಮನೆಯಲ್ಲೇ ಕೇಕ್ ಮಾಡೋದು ಇಷ್ಟ ಆ್ಯಂಡ್ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ನಾನು ಟೈಲರಿಂಗ್ ಶಾಪ್ ಜೊತೆಗೆ ನಾನು ಕೇಕ್ ಸಹ ಆರ್ಡ್ರ್ ತೊಗೊಳ್ತೀನಿ. ನನಗೆ ಕೇಕ್ ಆರ್ಡ್ರ್ ಕೂಡ ಬರುತ್ತೆ. ಬಟ್ 1 ಡೇ ಬಿಫೋರ್ ಆರ್ಡ್ರ್ ಕೊಟ್ಟರೆ ನಾನು ಅವರಿಗೆ ಫ್ರೆಶ್ಶಾಗಿ ಕೇಕ್ ರೆಡಿ ಮಾಡಿ ಕೊಡ್ತೀನಿ. ಕೆಲವೊಂದು ಸಲ ನೈಟೇ ನಾನು ಕೇಕ್ ಜಾಸ್ತಿ ರೆಡಿ ಮಾಡೋದು. ಆ್ಯಂಡ್ ಮಾರ್ನಿಂಗ್ ಅವರಿಗೆ ಫ್ರೆಶ್ಶಾಗಿ ಕೇಕ್ ಡೆಲಿವರಿ ಮಾಡ್ತೀನಿ. ಇವಾಗ ನೋಡಿ, ನಾನು ಮತ್ತೆ ಕ್ರೀಮ್ ಹಾಕ್ಕೊಂಡೆ ತೊಗೊಳ್ತಾ ಇದ್ದೀನಿ. ಇದು ನಮ್ಮ ಲಾಸ್ಟ್ ಲೇಯರು. ಇವಾಗ ನೀಟಾಗಿ ಎಲ್ಲ ಕಡೆ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ನೀವು ಕ್ರೀಮ್ ಇದು ಮಾಡೋಕ್ಕೆ ಈ ಥರ ಒಂದು ಪ್ಲೇಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮದು ATM ಕಾರ್ಡ್ ಇರುತ್ತಲ್ವ, ವೇಸ್ಟ್ ಆಗಿರೋ ಯಾವುದಾದ್ರೂ ATM ಕಾರ್ಡ್ ಇದ್ದರೂ ಸಹ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಅದು ATM ಕಾರ್ಡ್ ತುಂಬ ಲೈಟಾಗಿ ತುಂಬ ನೀಟಾಗಿ ಬರುತ್ತೆ. ನೋಡಿ, ನಾನು ನಿಮಗೆ ಹೇಳಿದ್ದೆ ನಾನು ಸ್ವಲ್ಪನೇ ಕ್ರೀಮ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತೇಳಿ. ಇವಾಗ ಇದು ಕ್ರೀಮು ಆ್ಯಂಡ್ ಇದು ಕೇಕಿಗೆ ಇನಫ್ ಆಗುತ್ತೆ. ಇಷ್ಟು ಕೇಕು ಇಷ್ಟು ಕ್ರೀಮು ಕರೆಕ್ಟ್ ಆಗುತ್ತೆ. ನಾನು ವೇಸ್ಟ್ ಕ್ರೀಮ್ ಮಾಡಿಲ್ಲ, ಅದಕ್ಕೆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟ್ ಏನು ಅಂತ ನಾನು ನಿಮಗೂ ಸಹ ಹೇಳ್ಕೊಡ್ತೀನಿ. ಇವಾಗ ನಮ್ಮದು ಫೈನಲ್ ಲುಕ್ ರೆಡಿ ಆಗ್ತಾಯಿದೆ. ಕ್ರಮ್ ಕೋಟಿಂಗ್ ಆದಮೇಲೆ ಬೇಕಿದ್ದರೆ ನಿಮಗೆ ಸ್ವಲ್ಪ ಕ್ರಮ್ ಕೋಟಿಂಗ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ನೀವು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟು ಮತ್ತು ನೀವು ಹೊರಗಡೆ ತೆಗೆದು ಮತ್ತು ನೀವು ಕ್ರಮ್ ಕೋಟಿಂಗ್ನ ಮಾಡ್ಬೋದು. ಅದು ನಿಮಗೆ ಸ್ವಲ್ಪ ಸುಲಭವಾಗುತ್ತೆ. ಬಟ್ ಇಲ್ಲ, ಇವಾಗ ನೋಡಿ ನನಗೇನು ಅನಿಸಿಲ್ಲ, ನಾನು ಈಸಿಯಾಗಿಯೇ ಮಾಡಿದ್ದೀನಿ.
ಇವಾಗ ನಾನು ಪ್ಯಾನಿಗೆ ಕೇಕ್ನ ಹಾಕ್ಕೊಂತ ಹೋಗ್ತಾ ಇದ್ದೀನಿ. ಇದು ನಾನು ಕೇಕ್ ಬೇಸ್ ಇಟ್ಕೊಂಡು ಪ್ಲಸ್ನ ಈ ಥರ ಒಂದು ಪ್ಲೇಟ್ಗೆ ಕೇಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಇದೆ ಕೇಕ್ದು. ನಾನು ಮತ್ತೆ ಎಲ್ಲ ಕಡೆ ಡಾರ್ಕ್ ಕಾಂಪೌಂಡ್ನ ಸಣ್ಣ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ಈ ಥರ. ಇದಕ್ಕೆ ನಾನು ಸ್ವಲ್ಪ ಎಲ್ಲ ಕಡೆಯಿಂದ ಡಿಸೈನ್ ಮಾಡಿ ಕ್ರೀಮಿಂದ, ಇದು ಬ್ಲ್ಯಾಕ್ ಫಾರೆಸ್ಟ್ ಆಗಿರೋದ್ರಿಂದ ಕ್ರೀಮ್ಗೆ ಯಾವುದೇ ರೀತಿ ಕಲರ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ಬರೀ ಚಾಕ್ಲೇಟ್ ಎಸೆನ್ಸ್ನ ಹಾಕಿ ಕ್ರೀಮಿಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನೀಟಾಗಿ ಆಯಿತು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಅಂದರೆ ಬರೀ ಚಾಕ್ಲೇಟೇ ಇರುತ್ತೆ ಆ್ಯಂಡ್ ಇದು ತುಂಬ ಈಸಿ ಕೂಡ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ವೈಟ್ ಫಾರೆಸ್ಟ್ ಕೇಕ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ನೀವು ಕಮೆಂಟ್ನಲ್ಲಿ ಹೇಳಿ ನನಗೆ ಯಾವ ಫ್ಲೇವರ್ ಕೇಕ್ ಬೇಕು ಅಂತೇಳಿ, ಆ ಫ್ಲೇವರ್ ಕೇಕ್ನ ನಾನು ರೆಡಿ ಮಾಡಿ ವಿಡಿಯೋ ಹಾಕ್ತೇನೆ. ನೋಡಿ ನಮ್ಮದು ಕೇಕ್ ರೆಡಿಯಾಗಿದೆ. ನಾನು ಎಕ್ಸ್ಟ್ರಾ ಡಿಸೈನ್ ಮಾಡ್ತಾ ಇರಲಿಲ್ಲ, ಬಟ್ ಸ್ವಲ್ಪ ಕ್ರೀಮ್ ಉಳಿದಿತ್ತು, ಸೊ ಅದನ್ನು ನಾನು ಮತ್ತೆ ಅದಕ್ಕೆ ಡಿಸೈನ್ ಮಾಡ್ಕೊಂಡು ತೊಗೋತೀನಿ. ಇವಾಗ ನೋಡಿ ಕ್ರೀಮ್ ಪೂರ ಫಿನಿಶ್ ಆಯಿತು. ಆ್ಯಂಡ್ ಇಲ್ಲಿ ನನ್ನ ಕಡೆ ಯಾವುದೇ ರೀತಿ ಎಕ್ಸ್ಟ್ರಾ ಕ್ರೀಮ್ ಆಗಲಿ ಶುಗರ್ ಸಿರಪ್ ಆಗಲಿ ಉಳಿದಿಲ್ಲ. ನಾನು ಮತ್ತೆ ನೆಕ್ಸ್ಟ್ ಕೇಕ್ ಮಾಡುವಾಗ ಮತ್ತೆ ಫ್ರೆಶ್ ಪ್ರಿಪೇರ್ ಮಾಡ್ಕೊಂಡು. ಇವಾಗ ನೋಡಿ ನಮ್ಮ ಕೇಕ್ದು ಫೈನಲ್ ಲುಕ್ ಹೇಗಾಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ